ಸರ್ಕಾರ ಅರೆ ಕಾನೂನಂತೆ ಕಾನೂನು. ಈ ಒಂದು ಪ್ರಕರಣದ ಬಗ್ಗೆ ಎಷ್ಟೋ ವರದಿಗಳಾಗಿದೆ, ಚರ್ಚೆ ನಡೆದಿದೆ, ಪ್ರತಿಭಟನೆ ನಡೆದಿದೆ. ಅದರಿಂದ ಇದರ ಹಿಂದೆ ಇರುವ ಮನಸ್ಥಿತಿ ಮತ್ತು ಸಿದ್ಧಾಂತ ಅದರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಹಿಂದೂ ಜಾಗರಣ ವೇದಿಕೆ ಅವರು ಅಂದಿದ್ದಾರೆ, ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನ ರಕ್ಷಿಸಕ್ಕೆ ಅವರು ಇದನ್ನ ಮಾಡಿದ್ರು ಅಂತ. ಅವ್ರಿಗೆ ಕೇಳ್ತೀನಿ, ಯಾವುದು ಇದು ನಿಮ್ಮ ಹಿಂದೂ ಧರ್ಮ ಅಂತ? ಈ ಹಿಂದೂ ಧರ್ಮ ಸ್ಥಾಪಿಸಿದ ಯಾರು? ನಮಗೆ ಗೊತ್ತು. ಕ್ರೈಸ್ತ ಧರ್ಮ ಸ್ಥಾಪಿಸಿದ ಯಾರು? ಅದರ ಧರ್ಮ ಹೋಲಿ ಬುಕ್ ಯಾವುದು ಅಂತ. ಇಸ್ಲಾಂ ಧರ್ಮ ಸ್ಥಾಪಿಸಿದ ಯಾರು? ಅದರ ಪವಿತ್ರ ಗ್ರಂಥ ಯಾವುದು ಅಂತ ಗೊತ್ತು. ಸಿಖ್ ಧರ್ಮ ಮತ್ತು ಅದರ ಪವಿತ್ರ ಧರ್ಮ ಯಾವುದು ಅಂತ ಗೊತ್ತು. ಬೌದ್ಧ ಧರ್ಮದ ಬಗ್ಗೆ ಗೊತ್ತು, ಜೈನ ಧರ್ಮದ ಬಗ್ಗೆ ಗೊತ್ತು. ಆದ್ರೆ ಹಿಂದೂ ಧರ್ಮ ಸ್ಥಾಪಿಸೋದು ಯಾರು? ಯಾರು ಹೇಳ್ತೀರಾ ದಯವಿಟ್ಟು? ಹಿಂದೂ ಅಪ್ಪ ಇಲ್ಲ ಅಮ್ಮ ಇಲ್ಲ ಧರ್ಮ ಇದಕ್ಕೆ. ಇದಕ್ಕೊಂದು ಪವಿತ್ರ ಗ್ರಂಥ ಇಲ್ಲ. ಇದಕ್ಕೆ ಬ್ರಿಟಿಷರು ಬಂದು ಹೆಸರಿಡೋವರೆಗೂ ಹೆಸರು ಇರಲಿಲ್ಲ. ಅದು ಒಂದು ಧರ್ಮ ಅಂತಾರೇನ್ರಿ? ನಮ್ಮ ಸಂವಿಧಾನದಲ್ಲಿ ಹಿಂದೂ ಅಂದ್ರೆ ಯಾರು ಅಂತ ಹೇಳುತ್ತೆ. ಯಾರು ಮುಸ್ಲಿಂ ಅಲ್ವೋ, ಯಾರು ಕ್ರಿಶ್ಚಿಯನ್ ಅಲ್ವೋ, ಯಾರು ಜೈನ್ ಅಲ್ವೋ, ಯಾರು ಬೌದ್ಧ ಅಲ್ವೋ, ಯಾರು ಸಿಖ್ ಅಲ್ವೋ, ಯಾರು ಯಾವುದು ಅಲ್ವೋ ಅವನು ಹಿಂದೂ ಅಂತ ಅನ್ನತ್ತೆ. ಆದ್ರೆ ಹಿಂದೂ ಧರ್ಮ ಅನ್ನೋದೇ ಇಲ್ಲ. ಹಿಂದೂ ಧರ್ಮ ಅನ್ನೋದೇನೋ ಒಂದು ಶ್ರೇಣೀಕೃತ ವ್ಯವಸ್ಥೆ. ಅದರಲ್ಲೇನೋ ಕೆಲವರು ಮಾತ್ರ ಉತ್ತಮರು, ಮಿಕ್ಕವರೆಲ್ಲರೂ ನೀಚರು, ಹೀನರು, ಅಸ್ಪೃಶ್ಯರು, ಮಹಿಳೆಯರಂತೂ ಎರಡನೇ ವರ್ಗದವರು. ಇದು ಒಂದು ಧರ್ಮ ಅಂತ ಇವರು. ಈ ಧರ್ಮನ ಸಂರಕ್ಷಿಸ್ಬೇಕಂತ ಇವರು. ಬೇಕಾಗಿಲ್ಲ ಈ ಧರ್ಮ, ನಮಗಿರೋದು ಸಂವಿಧಾನ, ಅದು ನಮ್ಮ ಧರ್ಮ. ಏನೋ 10 ಹೆಸರುಗಳು ಇಟ್ಕೊಂಡಿದಾರ. ಆದ್ರೆ ಅದೆಲ್ಲವೂ 10 ಮುಖವಾಡಗಳಷ್ಟೇ. ಅದ್ರ ಹಿಂದೆ ಇರೋದು ಒಂದು ಚಡ್ಡಿ ಸಂಸ್ಕೃತಿ, RSS. ಯಾವಿದೆ RSS? ಅವರನ್ನು ತರ ಚೆನ್ನಾಗಿ ಅಂದಿದ್ದಾರೆ. ಇದು ಹಲವಾರು ಹಡೆಗಳಿರೋ ಒಂದು ಸರ್ಪ ಅಂತ, ವಿಷ ಸರ್ಪ ಅಂತ. ವಿಷ ಸರ್ಪ RSS. ಅದು ಹಲವಾರು ಮುಖವಾಡಗಳು ಇವೆಲ್ಲ. ಶ್ರೀರಾಮ ಸೇನೆ, ಹಿಂದೂ ಜಾಗರಣ ವೇದಿಕೆ, ಆದಿವಾಸಿ ಅಭಿವೃದ್ಧಿ ವೇದಿಕೆ, ಬಜರಂಗ ದಳ, ಎಲ್ಲ ಸಿದ್ಧಾಂತ ಒಂದನೇನೆ. ಆ ಸಿದ್ಧಾಂತ ಏನು ಎಲ್ರಿಗೂ ಗೊತ್ತಿರೋದು. ಆ ಸಿದ್ಧಾಂತ ಇಂದ ಇಲ್ಲಿವರೆಗೂ ಏನೇನಾಗಿದೆ, ಏನೇನ್ ಮಾಡಿಸಿದೆ ಈ ಹಿಂದುತ್ವ? ಫಸ್ಟ್ ಆಫ್ ಆಲ್ ಹಿಂದೂಗಳು ಯಾರು ಹಿಂದುತ್ವವಾದಿಗಳು ಅಂತ ಹೇಳ್ಕೊಂತಾರೋ ಅವರು ಫಸ್ಟ್ ಕೊಲೆ ಮಾಡಿದ್ದು ಮಹಾತ್ಮ ಗಾಂಧಿನ ನೆನ್ಪಿಟ್ಕೊಳ್ಳಿ. ಮಹಾತ್ಮ ಗಾಂಧಿಗೆ ಇನ್ನು ಸಾವಿರ ಕಾರಣ. ಬಾಬರಿ ಮಸೀದು ಕೊಂದಿದ್ದು, ಕೆಡವಿದ್ದು ಇದೇ ಸಂಘ ಪರಿವಾರ. ಇವತ್ತು ಒಂದಿಷ್ಟು ಪುಂಡು ಪೋಕರು, ವಿಕೃತ ಕಾಮಿಗಳು ಹುಡುಗಿಯವ್ರ ಮೇಲೆ ಕೈ ಮಾಡಕ್ಕೆ, ಅವರ ಮಾನ ಅಪಹರಣ ಮಾಡಕ್ ಪ್ರೇರೇಪಿಸಿರೋದು ಇದೇ RSS ಸಿದ್ಧಾಂತ. ನಿನ್ನೆ ಮೈಸೂರಲ್ಲಿ ಒಂದು ಮುದ್ಕ ಬೆಳಿಗ್ಗೆ ವಾಕಿಂಗ್ ಹೋಗ್ಬಿಟ್ಟು ಎಲ್ಲಿದನೆ ಅಂತ ಮರ್ತೋಗ್ಬೇಕಂತೆ. ಅವನಿಗೆ ಆಮೇಲೆ ಎಲ್ಲಿದ್ದ ಅಂತ ಹುಡುಕಿದ್ದಾರೆ. ಪಾಪ ಅವನಿಗೆ ವಯಸ್ಸಾಗೋಗಿದೆ. ವಯಸ್ಸಾಗ್ಬಿಟ್ಟು ಅವನಿಗೆ ಮತಿಭ್ರಮಣೆ ಆಗಿದೆ. ಆದ್ರೆ ಅವನು ನೆಟ್ಟಿಗಿದ್ದಾಗ ಅವನಿಗೆ ಬುದ್ಧಿ ಸರಿ ಇದ್ದಾಗಲೂ ಅವನಿಗೆ ಮೈಂಡ್ ಸರಿ ಇರಲಿಲ್ಲ. ಅವನ ಹೆಸರು ಸುದರ್ಶನ್ ಅಂತ. ಅವನು 8 ವರ್ಷ RSS ನ ಅಧ್ಯಕ್ಷ ಆಗಿದ್ದ. ಅದೇನ ಅಂತಾರೆ ಅವ್ರಿಗೆ, ಅದೇನಂತಾರೆ RSS ಲೀಡರ್ಗೆ ಸಂಘ ಚಾಲಕ ಅಂತೇನು, ಅದೆಂತದ ಐ ಡೋಂಟ್ ಲರ್ನ್ ದಟ್ ವರ್ಡ್ಸ್. ಅವನು RSS ಲೀಡರ್ ಆಗಿದ್ದ 2 ಪ್ರಮುಖ ಮಾತು ಹೇಳಿದ್ದ. ಅವನಂದಿದ್ದ, ನಮ್ಮ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ಬೇಡ, ಅದರ ಬದಲು ಬರೆದಿರೋ ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗ್ಬೇಕು ಅಂದಿದ್ದ. ಸಾರಿ, ಏಕವಚನದಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನಪ್ಪ ವಯಸ್ಸಿಗೆ ಮರ್ಯಾದೆ ಕೊಡೋದಲ್ಲ, ಚಿಂತನೆಗೆ ಮರ್ಯಾದೆ ಕೊಡೋದ್ರು. ಆ ಚಿಂತನೆ ನಂಗೆ ಮರ್ಯಾದೆ ಇಲ್ಲದನ್ನ ಏಕವಚನದಲ್ಲಿ ಮಾತಾಡಿಸ್ತಾನೆ. ಅವನು RSS ಲೀಡರ್ ಆಗಿದ್ದಾಗ ಇನ್ನೊಂದಿದ್ದ, ಹೆಣ್ಮಕ್ಳು ಯಾಕ್ರಿ ವಿದ್ಯೆ? ಅವ್ರು ಏನಿಲ್ಲದು ಅಪ್ಪ ಅಮ್ಮನ ನೋಡ್ಕೊಳೋದು, ಗಂಡನ್ ನೋಡ್ಕೊಳೋದು, ಮಕ್ಕಳನ್ನ ನೋಡ್ಕೊಳೋದು, ಮನೆ ಸೇವೆ ಮಾಡೋದು. ಅದಕ್ಕೆ ಅವ್ರಿಗೆ ಬರೀ ಹೋಮ್ ಸೈನ್ಸ್ ಕೊಡ್ಸಿದ್ರೆ ಸಾಕು, ಅವ್ರನ್ನ ಇಂಜಿನಿಯರಿಂಗು, ಡಾಕ್ಟರು, ಸೈಂಟಿಸ್ಟ್ ಎಲ್ಲ ಮಾಡೋದು ಬೇಡ ಅಂತ. ಅಂದ್ರೆ ಅಂತ ಮಹಿಳಾ ದ್ವೇಷಿ ಆ ಸುದರ್ಶನ.
ಅವ್ನು ಹೇಳ್ಕೊಟ್ರು, ಅವ್ನು RSS ಹೇಳ್ಕೊಟ್ರ ಚಿಂತನೆನೇ ಇವತ್ತು CT ರವಿಯಿಂದ, ಯಡಿಯೂರಪ್ಪಯಿಂದ, ರೇಣುಕಾಚಾರ್ಯದಿಂದ ಸುಭಾಷ್ ಪಟೇಲ್ ವರ್ಗು ಪಾಲಿಸ್ತಾ ಇರೋದು. ಬಂಧುಗಳೇ, ಇವತ್ತು ಏರ್ಪಾಡು ಮಾಡಿರುವಂತದ್ದು ಕೋಮು ಸೌಹಾರ್ದತಾ ವೇದಿಕೆ. ಕೋಮು ಸೌಹಾರ್ದತಾ ವೇದಿಕೆಯ ಅರ್ಥ ಇಷ್ಟೇ, ಇದರ ಮುಖ್ಯಸ್ಥರು